ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ಅದೇ ರೀತಿ ಇವತ್ತು 3ನೇ ದಿವಸ ಕರೆಕ್ಟಾಗಿ ಸಮಯ ಬೆಳಗಿನ ಜಾವ 4 ಗಂಟೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ನಮ್ಮ ಟಾರ್ಗೆಟ್ನ ಕವರ್ ಮಾಡೋಕ್ಕಾಗಲಿಲ್ಲ. ಹೆಚ್ಚು ಕಮ್ಮಿ ಒಂದು 15-20 ಕಿಲೋಮೀಟ್ರ್ ಅಷ್ಟೇ ನಡೆದಿರೋದು. ಸಿಕ್ಕಾಬಿಟ್ಟೆ ಕಾಲು ನೋವಿದ್ದರಿಂದ ಯಾರೂ ಕೂಡ ನಡೆಯೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಅಲ್ಲೇ ಸ್ಟೇ ಮಾಡಿದ್ವಿ. ಇವತ್ತು ಬೆಳಗಿನ ಜಾವನ ಎದ್ದೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಕೆಂಗಲ್ಗೆ ಹೆಚ್ಚು ಕಮ್ಮಿ ಒಂದು 16-17 ಕಿಲೋಮೀಟ್ರ್ ಇದೆ. ಹೋಗಿ ಅಲ್ಲಿ ಟಿಫನ್ನ ಮಾಡಿಕೊಂಡು ಅಲ್ಲಿಂದ ಇವತ್ತೊಂದು 30-35 ಕಿಲೋಮೀಟ್ರು ರೀಚ್ ಆಗಬೇಕು ಅಂತೇಳಿ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂಥೇಳಿ. ಗೊತ್ತಾಯ್ತಾರೆ, ಕೆಲವರು ಮುಂದೆನೂ ಕೂಡ ಹೋಗಿದ್ದಾರೆ, ಕೆಲವರು ಹಿಂದೆನೂ ಕೂಡ ಬರ್ತಾ ಇದ್ದಾರೆ. ನೋಡೋಣ, ಸಿಗೋಣ ಮುಂದೆ. ಹಾಗೆ ಸ್ನೇಹಿತರೆ, ಇಲ್ಲ ಒಂದು 8 ಕಿಲೋಮೀಟ್ರ್ ನಡ್ಕೊ ಬಂದ್ವಿ. ಈಗ ಒಂದು 4 ಗಂಟೆ ರೆಸ್ಟ್ನ ಕೊಡೋಲ್ಲ ಅಂತೇಳಿ ರೆಸ್ಟ್ನ ತೊಗೋತಾ ಇದ್ದೀವಿ. ಕೆಲವರು ಬರಬೇಕು, ಬರ್ತಾ ಇದ್ದಾರೆ. ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಸ್ನೇಹಿತರೆ ಅಲ್ಲಿಂದ ಕಂಟಿನ್ಯೂಸ್ ಆಗಿ 15 ಕಿಲೋಮೀಟ್ರು ಬೆಳಗಿನ ಜಾವ 4 ಗಂಟೆಗೆ ಬಿಟ್ಟಿದ್ದಕ್ಕೆ ಈಗ ಸಮಯ ಸರಿಯಾಗಿ 8:15. ಇಷ್ಟೊತ್ತವರೆಗೂ ಕಂಟಿನ್ಯೂ ನಡ್ಕೊಂಡು ಕೆಂಗಲ್ ತಲುಪಿದ್ದೀವಿ. ಇಲ್ಲಿ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಡ್ಕೊಂಡು ಹೋಗುವಂಥ ಕೆಲಸನ ಮಾಡ್ತೀವಿ. ಎಲ್ಲಿ ನಮ್ಮವರು ಕಾಣಿಸ್ತಾನೆ ಇಲ್ಲ. ಎಲ್ಲಿದ್ದಾರೆ ಅವರು? ಅಲ್ಲಿ ಕಾಣಿಸ್ತು ಗಾಡಿ. ಇನ್ನು ನಮ್ಮದೊಂದು ಗಾಡಿ ಬಂದಿಲ್ಲ. ಮೋಸ್ಟ್ಲಿ ಅಲ್ಲೇ ಟಿಫನ್ನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಲ್ಲಿಗೆ ಎತ್ಕೊಂಬರ್ತಾರೆ ಅಂತ ಹೇಳ್ತಾಯಿದ್ರು. ಓಕೆ, ಎತ್ಕೊಂಬರ್ತಾರೆ ಅಂತ ಹೇಳಿದರು. ನೋಡೋಣ. ಈಗ ನಾವು ಅಲ್ಗೂರ್ಗೆ ಹೋಗಿ ಹೋಗ್ತಿಂತ ಸ್ನೇಹಿತರೆ, ತಿಂಡಿ ತಿಂದಿದ್ದಾಯಿತು. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ದು ಆಯಿತು. ಈಗ ಮತ್ತೆ ಪಯಣನ ಶುರು ಮಾಡ್ತೀವಿ. ಅದಕ್ಕೂ ಮುಂಚೆ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ, ನೋಡ್ಕೊಂಬಿಡಿ. ನೋಡಿಲ್ಲ ಅಂದವರು ತುಂಬ ಜನ ನೋಡೇ ಇರ್ತೀರ. ಬಂದಂಥ ಭಕ್ತಾದಿಗಳು ಕಜ್ಜಾಯನ ಕೊಟ್ಟರು. ಅದನ್ನು ತಿನ್ಕೊಂಡು ಜರ್ನಿನ ಶುರು ಮಾಡಿದ್ದೀವಿ. ಎಲ್ಲ ಇಲ್ಲಿ ಅಭಿಮಾನಿಗಳು ಕೊಟ್ಟಿರೋದು ಭಕ್ತಾದಿಗಳು. ನಮ್ಗೆ ಯಾವ ಅಭಿಮಾನಿಗಳು ಅವ್ರು ಹೇಳು?
ಬಂದ್ರ ಬರ್ತಾ ಇಲ್ಲಿ ಬಿಸಿ ಬಿಸಿ ಕಜಾಯ. ಮಹೇಶ ಹಾಗೆ ಸ್ನೇಹಿತರೆ, ನಿನ್ನೆಕ್ಕಿಂತ ಇವತ್ತು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ನೋವು ಕಡಿಮೆ ಆಗಿದೆ. ಸ್ವಲ್ಪ ದೂರ ನಡೆಯೋಣ ಅಂತೇಳಿ ಈಗ ಆಲ್ಮೋಸ್ಟು 16 ಕಿಲೋಮೀಟ್ರ್ ಕವರ್ ಮಾಡಿಬಿಟ್ಟಿದ್ದೀವಿ. ಟೈಮ್ 9:30. ಇನ್ನೂ ಒಂದು 15-20 ಕಿಲೋಮೀಟ್ರ್ ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಬಿಟ್ಟಾದ್ಮೇಲೆ 6-7 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಚನ್ನಪಟ್ಟಣದಿಂದ ಲೆಫ್ಟ್ ಎತ್ಕೊಂಡು ಕಪಾಟ್ ರೂಟ್ಗೆ ಎತ್ಕೊಂಡಿದ್ದೀವಿ. ಇಲ್ಲಿಂದ ಇನ್ನೂ ಒಂದು 5 ಕಿಲೋಮೀಟ್ರ್ ನಡಿಬೇಕು. 5 ಕಿಲೋಮೀಟ್ರ್ ನಡೆದ್ರೆ ಅಲ್ಲಿ ಊಟದ ವ್ಯವಸ್ಥೆ ಆಗಿರುತ್ತೆ. ಬರ್ತಾಯಿದ್ದೀವಿ ನಡ್ಕೊಂಡು. ಅಂದರೆ ಇವತ್ತು ಸ್ವಲ್ಪ ಪರವಾಗಿಲ್ಲ, ನಡೀತಾ ಇದ್ದಾರೆ, ನೋಡೋಣ ಇನ್ನು ಮುಂದಕ್ಕೆ. ಇನ್ನೂ ಸಾಯಂಕಾಲದವರೆಗೂ ಟೈಮ್ ಐತೆ. ಓಕೆ ಮಾದಪ್ಪ, ಹಿಂಗೆ ಕಪಾಟ್ ಊಟಲ್ಲಿ ಹೋಯ್ತಾ ಇದ್ವಿ. ನಾನು ಗಾಮನಿಡೋನು. ಸ್ನೇಹಿತರೆ ನಮಸ್ತೆ. ನೋಡಿ, ಕಪಾಟ್ ಊಟಲ್ಲಿ ಹೋಯ್ತಾ ಇದ್ವಿ. ಅಣ್ಣವ್ರು ಕರೆದ್ಬಿಟ್ಟು ಎಲ್ರಿಗೂ ಎಳ್ಳೀರು ಕೊಟ್ಟರು. ಅಣ್ಣ ನಿಮ್ಮ ಹೆಸರಣ್ಣ? ರವಿ ಅಂತ. ರವಿಯವ್ರಿಗೆ ಮಾದಪ್ಪ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ನೋಡಿ, ಎಳ್ಳೀರು ಕೊಟ್ಟವ್ರೆ, ಕರೆದ್ಬಿಟ್ಟು. ಧನ್ಯವಾದಗಳು. ಒಳ್ಳೇದು ಮಾಡಲಿ. ಸ್ನೇಹಿತರೆ ನಮಸ್ತೆ. ನೋಡಿ, ಮಂಜುನಾಥ ಎಂಟರ್ಪ್ರೈಸ್ ಹುಡುಗರ ರಸ್ತೆಯಲ್ಲಿ ಶ್ರೀಧರ್ ಅಂತ. ಸುನೀಲ್ ಅಂತವರು ನಮ್ಗೆ ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ವಿ. ನೋಡ್ಕೊಂಡು ರಸ್ತೆಯಲ್ಲಿ ನೀರುಗಳನ್ನ ಕೊಟ್ಟು ಸಹಾಯ ಮಾಡಿದ್ದಾರೆ. ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೇವೆ. ಎಲ್ಲರೂ ಒಳ್ಳೇದು ಮಾಡಿ. ಧನ್ಯವಾದ. ಮುಗೇ ಮಾದಪ್ಪ. ಒಬ್ಬ ಆಗ್ಬಿಟ್ರೆ ಸಪ್ರೇಟಾಗಿ. ಸ್ನೇಹಿತರೆ, ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು 15 ಕಿಲೋಮೀಟ್ರ್ ನಡ್ಕೊಬಂದ್ವಿ. ಬಂದಾದಮೇಲೆ ಇಲ್ಲೊಂದು 10 ನಿಮಿಷ ರೆಸ್ಟಿಗೆ ಮಾಡೋಣ ಅಂತ ರೆಸ್ಟ್ ಕುತ್ಕೊಂಡಿದ್ದೀವಿ. ಪಾಪ ಇಲ್ಲಿ ನೋಡಿ ನಮ್ಮ ಸ್ನೇಹಿತರ ಕಾಲು ಹೆಂಗಾಗಿದೆ ಅಂತ. ಎಲ್ಲ ಆ ಕಡೆ ತೋರಿಸಿ ಕಾಲು ಸ್ವಲ್ಪ ಬೊಬ್ಬೆ ಬಂದ್ಬಿಟ್ಟಿದೆ ಕಾಲುಗಳು. ಆದರೂ ಹೊಗೆ ಮಾದಪ್ಪ ಅಂತ ಹೋಯ್ತಾ ಇದ್ದಾರೆ. ಫೈನಲ್ ಆಗಿ ಇವತ್ತು ನಮ್ಮ ಟಾರ್ಗೆಟ್ಗಿಂತ ರೀಚ್ ಆಗಿದ್ದೀವಿ. ಅಂದರೆ ಹೆಚ್ಚು ಕಮ್ಮಿ 35 ಕಿಲೋಮೀಟ್ರ್ ಟಾರ್ಗೆಟ್ ಇಟ್ಕೊಂಡಿದ್ವಿ. 35 ಕಿಲೋಮೀಟ್ರ್ಗಿಂತ ಹೆಚ್ಚಾಗಿ ನೋಡ್ತಾ ಇರ್ಬೋದು 38.5 ಕಿಲೋಮೀಟ್ರು ಇವತ್ತು ಟಾರ್ಗೆಟ್ನ ಮುಗಿಸಿದ್ದೀವಿ. ಇನ್ನು ಊಟ ರೆಡಿಯಾಗಿದೆ, ನೋಡೋಣ ಏನು ಮಾಡಿದ್ದಾರೆ ಅಡುಗೆ ಅಂತೇಳಿ. ಮಾಡದಲೆ ಕರಿಕೆ ಚಿಗುರಾವ ಮಾದೇವ್ಗೆ ಎಲ್ಲಿದರು ಮಲ್ಲಿಗೆಯ. ಮಾಡದಲೆ ಕರಿಕೆ ಚಿಗುರಾವ ಮಾದೇವ್ಗೆ ಎಲ್ಲಿದರು ಮಲ್ಲಿಗೆಯ. ಎಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮೇಲೆ. ಸ್ನೇಹಿತರೆ ನಮಸ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋನ. ಈಗ ಸಮಯ ಸರಿಯಾಗಿ 9:30.
ಮುದ್ದೆ ಬಸ್ಸಾರು ಊಟ ಆಯಿತು, ಎಲ್ಲರೂ ಮಲ್ಕೋತಾ ಇದ್ದೀವಿ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಮ್ಮ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಿ.